ಹಾಯ್ ಹಲೋ ಫ್ರೆಂಡ್ಸ್, ಎಲ್ರು ಹೇಗಿದ್ರೆ ಚೆನ್ನಾಗಿದ್ರೆ ಅನ್ಕೊಂಡಿನಿ. ಇವತ್ತು ಬೆಂಗಳೂರದಾಗ ಅದೀನಿ. ಎಲ್ಲ ಗುಡಿ ಎಲ್ಲ ಸುತ್ತಾಡ್ಕೊಂಡ್ ಬಂದೆ. ಇವತ್ತು ಎಲ್ಲಿ ಬಂದಿನ ಅಂದ್ರ ಇನ್ ನೋಡ್ಬೋದು CTR ಸಿನ್ಸ್ 1952 ಇಂತ್ರ ಈ ಟಿಫಿನ್ ಸೆಂಟರ್ ನಡ್ಸ್ಕೊಂಡ್ ಬರಾಕತ್ತಾರ. ಸೊ ಇವತ್ತು ಇಲ್ಲೇ ಟಿಫಿನ್ ಮಾಡೀನಿ. ಇದ್ರದ್ದು ವಿಡಿಯೋ ನಿಮ್ಗೆ ಇನ್ಸ್ಟಾಗ್ರಾಮ್ ದಾಗ ಸಿಗ್ತೈತಿ. ಇಲ್ಲಿಂತ್ರ ಎಲ್ಲಿ ಹೊಂಟಿನ ಅಂದ್ರ ಧ್ರುವ ಸರ್ಜಾ ಅವ್ರನ್ನ ಇವತ್ತು ಸಂಡೇ ಐತಲ್ಲ, ಅವ್ರು ಭೇಟಿ ಆಗ್ತಾರ. ಸೊ ಅವ್ರನ್ನ ಭೇಟಿ ಆಗಕ್ಕ ಹೊಂಟಿನಿ. ಭೇಟಿ ಆಗ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ಅವ್ರನ್ನ ಭೇಟಿ ಆಗಿ ಬರ್ಬೇಕು ಅನ್ನೋದೈತಿ. ಸೊ ಆಲ್ಮೋಸ್ಟ್ ಹುಬ್ಳಿಗ್ ಬಂದಾಗೆಲ್ಲ ಭೇಟಿ ಆಗಕ್ ಹೋಗ್ತೀವಲ್ಲ, ಒಂದು ಫೋಟೋ ಸಿಗಾಕು ಬಹಳ ಕಷ್ಟ ಆಗುತ್ತೆ. ಸೊ ಇವತ್ತೇನೈತಿ, ಡೈರೆಕ್ಟ್ ಅವ್ರ ಮನಿ ಕಡೆ ಹೋಗಿ ಭೇಟಿ ಮಾಡ್ಕೊಂಡ ಬರೋಣ. ಈ ವ್ಲಾಗ್ ಬೆಂಗಳೂರ್ದ ಇರ್ತೈತಿ. ಬೆಂಗಳೂರದಾಗ ಒಂದಿಷ್ಟು ವಿಡಿಯೋ ಮಾಡ್ಕೊಂಡ ಧ್ರುವಣ್ಣನ ಭೇಟಿ ಮಾಡ್ಕೊಂಡ ಮತ್ ಬರೋಣ. ಈಗ ಅಡ್ರೆಸ್ ಎಲ್ಲ ನೋಡ್ಕೊಂಡ್ವಿ. ಕಂಗ್ರಾಚುಲೇಷನ್. ಅಡ್ರೆಸ್ ಏನಂದ್ರೆ ತ್ಯಾಗರಾಜ್ ನಗರ್ ಕಡೆ ಅಂತ ಮುಂದೈತಂತ. ಸೊ ಫಸ್ಟ್ ನಾವು ಇಲ್ಲಿಂದ ತ್ಯಾಗರಾಜ್ ನಗರ್ ಹೋಗ್ತೀವಿ. ಆಲ್ಮೋಸ್ಟ್ 10-12 ಕಿಲೋಮೀಟರ್ ಐತಿ. ಅಲ್ಲಿ ಹೋಗಿ ಸ್ವಲ್ಪ ಅಲ್ಲಿ ಕೇಳಬೇಕಾಗುತ್ತ ಅಡ್ರೆಸ್. ನಮಗೂ ಎಕ್ಸಾಕ್ಟ್ ಗೊತ್ತಿಲ್ಲ ಎಲ್ಲೈತೆ ಅನ್ನೋದ. ಕೇಳ್ಕೊಂಡ ಮನಿ ಮುಡ್ತೀವಿ. ಇದು ಬಂದ ತ್ಯಾಗರಾಜ್ ನಗರ. ಪ್ರಗತಿಗೆ ವಿದ್ಯಾಪೀಠ ಅಂತ ಭಾರಿ ಮಾಡ್ಯಾರಲ್ಲ ಇದು. ಸೊ ಈಗ ತ್ಯಾಗರಾಜ್ ನಗರ್ ಮೇನ್ ರೋಡ್ದಾಗ ಇದೀವಿ. ಈ ರೋಡ್ ಬಂದ ಯಾವ್ದು ಬುಲ್ ರೋಡ್ ಅಂತ. ಅದ ದೊಡ್ಡ ಬಸವಣ್ಣನ ಗುಡಿ ಐತಲ್ಲಿ, ಅದಕ್ಕೊಂದು ದೊಡ್ಡ ಬಸವಣ್ಣ ರೋಡ್ ಇಟ್ಟಿದ್ರು ನಡೀತಿತ್ತ. ಇಂಗ್ಲಿಷ್ ದಾಗ ಇಡಬಾರ್ದಿತ್ತು ಅದು ಒಂದು. ಟೆಂಪಲ್ ರಸ್ತೆ, ಬುಲ್ ಟೆಂಪಲ್ ರಸ್ತೆ ಅಂತ. ಬಸವನ ಗುಡಿ ರಸ್ತೆ ಇಟ್ಟಿದ್ರು ಚಲೋ ಇರ್ತಿತ್ತು. ಇದೇನು ಬುಲ್ ರಸ್ತೆ ಅಂತ ಇಟ್ಟ ರಾಂಗ್. ಇದನ್ನೊಂದು ಕರೆಕ್ಟ್ ಮಾಡ್ರಿ ಅಷ್ಟೇ. ಸೊ ಈಗ ಏನು ಹೊಂಟಿವಲ್ಲ ನಾವು ತ್ಯಾಗರಾಜ್ ನಗರ್ಗೆ ಹೋಗೋ ದಾರಿ ಇದೆ. ಸೊ ತ್ಯಾಗರಾಜ್ ನಗರ್ ಮುಟ್ಟಿದ ಮೇಲೆ ಅಲ್ಲಿಂದ ನಿಮ್ಗೆ ಅಪ್ಡೇಟ್ ಕೊಡ್ತೇನೆ. ಸ್ಟೇ ಟ್ಯೂನ್ ಆಗಿರಿ. ಸೊ ನನಗೆ ಇಲ್ಲಿ ಎದಕ್ಕೆ ವಿಡಿಯೋ ಮಾಡಕತ್ತಿದ್ದೆ ಅಂದ್ರೆ ಆ ಹೆಸರು ನೋಡೇ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಅದೊಂದ ಮತ್ತೆ ಏನಿಲ್ಲ. ಸೊ ಇಲ್ಲಿಂದ ತ್ಯಾಗರಾಜ್ ನಗರ್ಗೆ ಹೋಗಿ ಅಲ್ಲಿಂದ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಹುಡುಗ ಅಡ್ರೆಸ್ ಹುಡುಕಾಕತ್ತಾನ. ಯಾವುದೋ ಒಂದು ವ್ಲಾಗ್ ನೋಡ್ಕೊಂತ ನಾನೇ ಮನೆ ಕಳ್ದೋಗೈತಿ ಅಂತ ಮನೆ ಹುಡುಕ್ತಾ ಇದ್ದೀನಿ. ಸೊ ನಾವು ವ್ಲಾಗ್ ಹಾಕಿದ್ರ ವಿತ್ ಲಿಂಕ್ ಜೊತೆ ಹಾಕ್ತೀನಿ ಯಾವ ಅಡ್ರೆಸ್ ಅಂತೇಳಿ. ಆ ಲಿಂಕ್ ಕ್ಲಿಕ್ ಮಾಡಿ ಡೈರೆಕ್ಟ್ ಆ ರೂಟ್ ತೋರಿಸ್ಬೇಕು ನಿಮ್ಗೆ. ಆ ಲಿಂಕ್ ಹಾಕ್ತೀನಿ. ಯಾಕಂದ್ರೆ ಇನ್ನೂ ಮಟ್ಟ ನೋಡತ್ತೀವಲ್ಲ ಬೇರೆ ಬಾಯಿ ಹೇಳ್ಕೊಂತ ಈ ರೋಡಿಗೆ ಕಟ್ ಮಾಡ್ರಿ, ಆ ರೋಡ್ ಬೇಡ. ಡೈರೆಕ್ಟ್ ಒಂದು ಲೊಕೇಶನ್ ಹಾಕ್ತೀನಿ ಡಿಸ್ಕ್ರಿಪ್ಷನ್ದಾಗ, ಚೆಕ್ ಮಾಡ್ಕೋರಿ. ಆ ಲೊಕೇಶನ್ ಬರ್ರಿ. ಇವತ್ತು ನಮ್ಮ ಬಾಸ್ ಸಿಕ್ಕಿದ್ರ ಭಾಳ ಚಲೋ ಆಗುತ್ತೆ. ಸಿಕ್ಕಿಲ್ಲ ಅಂದ್ರೆ ನಮ್ದು ಒಂದು ಹೇಳ್ತಾರಲ್ಲ, ಸಿಕ್ಕಿಲ್ಲ ಅಂದ್ರೆ ನಮ್ ಬ್ಯಾಡ್ ಲಕ್. ಸೊ ನೋಡೋಣ, ಸಿಕ್ಕ್ರ ಮಸ್ತ್ ಒಂದು ಫೋಟೋ ಹೊಡ್ಕೊಂಡು ಅವ್ರ ಜೊತೆ ಮಾತಾಡಿ ಬರೋಣ. ಸಿಕ್ಕಿಲ್ಲ ಅಂದ್ರೆ ಮನಿದೊಂದು ಲೊಕೇಶನ್ ಸಿಗ್ತೈತಿ, ನಿಮಗೂ ಯೂಸ್ ಬರ್ತೈತಿ. ಸೊ ಸ್ಟೇ ಟ್ಯೂನ್ ಆಗಿರಿ. ಅವ್ರ ಮನಿ ಕಡೆ ಹೋಗಿ ಈ ಲೊಕೇಶನ್ ಹಾಕ್ತೀನಿ ಈ ಡಿಸ್ಕ್ರಿಪ್ಷನ್ದಾಗ. ಸೊ ಇಲ್ಲಿ ಮಟ್ಟ ಯಾರು ನೋಡಾಯ್ತಿರಲ್ಲ, ಫಸ್ಟ್ ಒಂದು ಲೈಕ್ ಕೊಡ್ರಿ. ಹಂಗ ಮಿಸ್ಟರ್ ಫುಡ್ಡಿ ಹುಬ್ಳಿನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜುರ ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊರಿ. ನಾ ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತೈತಿ. ಸ್ಟೇ ಟ್ಯೂನ್ ಆಗಿರಿ. ಈ ವಿಡಿಯೋ ಹಿಂಗ ಹೋಗ್ತಿರ್ತೈತಿ. ಏನು ಹೈದರಾಬಾದ್ಗೆ ಹೋಗ್ಯಾರಂತ. ಸೊ ನಮಗೆ ಭೇಟಿಯಾಗಿ ಸಿಕ್ಕಿಲ್ಲ, ಬಟ್ ಇದ್ರದ್ದು ಎಕ್ಸಾಕ್ಟ್ ಲೊಕೇಶನ್ ನಿಮಗೆ ನಾನು ಡಿಸ್ಕ್ರಿಪ್ಷನ್ದಾಗ ಇರ್ತೈತಿ, ಚೆಕ್ ಮಾಡ್ಕೋರಿ. ಸೊ ಲಾಸ್ಟ್ ಟ್ರಿಪ್ ಬರ್ಬೇಕಂತಿದ್ದೆ. ಅವಾಗ ಏನಾಯ್ತಂದ್ರೆ ಅವತ್ತು ಊರಾಗ ಇರ್ಲಿಲ್ಲ ಅವ್ರು. ಸೊ ಈಗ ಬಂದ್ವಿ, ಇವತ್ತು ಊರಾಗಿಲ್ಲ. ಬಟ್ ನಮಗ ನಿಮಗೆಲ್ಲ ಯೂಸ್ ಆಗುವಂತ ಲೊಕೇಶನ್ ಸಿಕ್ಕೈತಿ. ಯಾರ್ಯಾರ ಮೀಟ್ ಮಾಡ್ಬೇಕಂತಿದ್ರಿ ಈ ಲೊಕೇಶನ್ಗೆ ನೀವು ಬಂದ್ರ ಸಿಗ್ತಾರ. ದೊಡ್ಡಪ್ಪ ಹೈದರಾಬಾದಿಗೆ ಹೋಗ್ಯಾರಂತ. ಅರ್ಜುನ್ ಸರ್ಜಾ ಅವ್ರದ್ದು ಫಿಲ್ಮ್ ರಿಲೀಸ್ ಆಗೈತಲ್ಲ ಹೊಸದು, ಅದನ್ನ ಪ್ರೋಗ್ರಾಮ್ಗೆ ಏನೋ ಹೋಗ್ಯಾರಂತ. ನೋ ಮೀಟಿಂಗ್. ಅದಕ್ಕೆ ನೋಡಾತಿದ್ದೆ ನಾನು ಇದ್ರೊಳಗೆ. ಅವ್ರು ಯಾವಾಗಲೂ ಹಾಕ್ತಾರಂತ ಸ್ಟೋರಿ ಮೀಟ್ ಆಗೋದಿದ್ರ ಇನ್ಸ್ಟಾಗ್ರಾಮ್ದಾಗೆಲ್ಲ. ನಾನು ಫಾಲೋ ಮಾಡ್ತೀನಲ್ಲ, ಸ್ಟೋರಿನ ನೋಡಿಲ್ಲ ಇನ್ನೂ ಮಟ್ಟ. ನಾನು ಎವ್ರಿ ಸಂಡೇ ಭೇಟಿ ಐತಿ. ಇವತ್ತು 2 ವಾರ ಆಯ್ತು ಸಿಕ್ಕಿಲ್ಲ. ಎಲ್ಲಿ ಮತ್ತೆ ಬಂದಾಗ ನೋಡೋಣ. ನಮಗೆ ಸ್ಟೇಷನ್ ಬಿಟ್ಬಿಡ್ತೀರಾ? ಹೊರಗೆ ಇಲ್ಲೇ ಹತ್ಕೊಂಡ್ಬಿಡ್ಲಿ. ಈ ಇದೊಂದು ರಿವ್ಯೂ ಮಾಡಿಬಿಡ್ಲಿ. ಕಾರ್ ಸೇಲಿಗೆ ಐತಂತೆ. ಬಮ್ಮ ನಾನು ಮಾತಾಡ್ಕೊಂಡ್ ಬರ್ತೀನಿ ಬಾ. ಸೊ ಇದೇನು ನೋಡತ್ತಿರಲ್ಲ, ಇಲ್ಲಿಂದ ಮುಂದೆ ಹೋದ್ರೆ ನಿಮಗೆ ಡೆಡ್ ಎಂಡಿಗೆ ಅದು ಮನೆ ಇರೋದ. ಸೊ ನಾ ಮೇನ್ ರೋಡ್ ಎಲ್ಲ ಹೇಳ್ಕೊಂಬಂದ್ರೆ ನಿಮಗೂ ಅರ್ಥ ಆಗಂಗಿಲ್ಲ. ಯಾಕಂದ್ರೆ ಈಗ ಅವನಿಗೇನೋ ಬೆಂಗಳೂರು ಗೊತ್ತೈತೆ ಅಂತೇಳಿ ನಮಗೆ ತೋರಿಸಿದ. ಕರೆಕ್ಟ್ ಅದನ್ನೆಲ್ಲ ನೋಡ್ಕೊಂಡು ಕರ್ಕೊಂಬಂದ ನನ್ನ. ಬಟ್ ಬೆಂಗಳೂರು ಬಿಟ್ಟು ಹೊರಗಿಂತ ಯಾರಾದ್ರು ಬಂದ್ರೆ ನಂದು ಡಿಸ್ಕ್ರಿಪ್ಷನ್ ಒಳಗೆ ಲೊಕೇಶನ್ ಇರ್ತೈತಿ, ಅದನ್ನ ಕ್ಲಿಕ್ ಮಾಡ್ಕೊಂಬರ್ರಿ. ಡೈರೆಕ್ಟ್ ಮನಿ ಅಡ್ರೆಸ್ಸಿಗೆ ಬರ್ತೀರಿ. ಯಾಕಂದರೆ ಗೊತ್ತಿಲ್ಲಾರ್ದವ್ರಿಗೆ ಈಗ ನಾನಾ ಬಂದಿದ್ದೆ ಅನ್ಕೋರಿ, ಗೊತ್ತಾಗ್ತಿರ್ಲಿಲ್ಲ ನನಗೆ. ಸೊ ಏನೋ ಇವ್ನು ಗೊತ್ತಿತ್ತು ಅಂತೇಳಿ ಬಂದ್ವಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಮಿಸ್ಟರ್ ಫುಡ್ಡಿ ಹುಬ್ಳಿನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ನೊಂದು ಹೊಸ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿ ಮಟ್ಟ ಬಾಯ್. ಇನ್ನು ಮಟ್ಟ ಇನ್ಸ್ಟಾಗ್ರಾಮ್ ಏನಾದರೂ ಫಾಲೋ ಮಾಡ್ಕೊಂಡಿಲ್ಲ, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊರಿ. ಫುಡ್ ಕಂಟೆಂಟ್ ಬರ್ತೈತಿ, ನೋಡಿ ಎಂಜಾಯ್ ಮಾಡ್ರಿ. ಅದ್ರಾಗ ಕೊಟ್ಟೂರದ್ದು ವಿಡಿಯೋ ಬರುತ್ತೆ, ನಿಮಗೆ ಟೋಟಲ್ ಡೀಟೇಲ್ಸ್ ಅದ್ರಾಗ ಇರ್ತೈತಿ, ಚೆಕ್ ಮಾಡ್ಕೊರಿ.